ರಷ್ಯಾ ಮತ್ತು ಯುಕ್ರೇನ್ ನಡುವೆ ಕಳೆದ 2.5 ವರ್ಷಗಳಿಂದ ನಡೀತಾ ಇರುವ ಯುದ್ಧವನ್ನ ಕೊನೆಗಾಣಿಸಲಿಕ್ಕೆ ಸದ್ಯ ಇಡೀ ವಿಶ್ವದ ಕಣ್ಣು ಭಾರತದತ್ತ ನೆಟ್ಟಿದೆ. ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶಾಂತಿ ಮಾತುಕತೆಗೆ ಭಾರತ ಸೂಕ್ತ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ರಷ್ಯಾಗೆ ಕೊಟ್ಟ ಭೇಟಿಯ ವೇಳೆ ಪುಟಿನ್ ಅವರೊಂದಿಗೆ ಮಾತನಾಡಿದರು. ಇದಾದ ಬಳಿಕ ಇತ್ತೀಚೆಗೆ ಪ್ರಧಾನಿ ಮೋದಿ ಯುಕ್ರೇನ್ಗೆ ಭೇಟಿ ನೀಡಿ ಅಲ್ಲಿನ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಅವರೊಂದಿಗೆ ಚರ್ಚಿಸಿದರು. ಆಗಸ್ಟ್ 27ರಂದು ಪ್ರಧಾನಿ ಮೋದಿ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಯುಕ್ರೇನ್ ಭೇಟಿಯ ನಂತರ ಶಾಂತಿ ಒಪ್ಪಂದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲಿಕ್ಕೆ ಭಾರತವು ತನ್ನ NSA ಅಜಿತ್ ದೋವಲ್ ಅವರನ್ನ ಅಂದ್ರೆ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರನ್ನ ರಷ್ಯಾ ಭೇಟಿಗೆ ಕಳುಹಿಸಲಿದೆ ಅಂತ ತಿಳಿಸಿದ್ದಾರೆ. ಅಜಿತ್ ದೋವಲ್ ಭೇಟಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸುವ ಶಾಂತಿ ಪ್ರಯತ್ನಗಳಲ್ಲಿ ಭಾರತದ ಪಾತ್ರವನ್ನ ಮತ್ತಷ್ಟು ಬಲಪಡಿಸುತ್ತದೆ. ಸದ್ಯಕ್ಕೆ NSA ಅಜಿತ್ ದೋವಲ್ ರಷ್ಯಾಗೆ ಭೇಟಿ ನೀಡಿ ಶಾಂತಿ ಕಾಪಾಡೋದು ಹೇಗೆ ಅಂತ ಚರ್ಚಿಸಲಿದ್ದಾರೆ. ಪುಟಿನ್ ನಂತರ ಈಗ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧದ ಸಮಸ್ಯೆಯನ್ನ ಭಾರತದಿಂದ ಮಾತ್ರ ಪರಿಹರಿಸಬಹುದು ಅಂತ ಹೇಳಿರೋದು ಗಮನಾರ್ಹವಾಗಿದೆ. ಇನ್ನು NSA ಅಜಿತ್ ದೋವಲ್ ಯಾವಾಗ ರಷ್ಯಾಗೆ ಭೇಟಿ ನೀಡ್ತಾರೆ ಎಂಬುದು ಸ್ಪಷ್ಟವಾಗಿಲ್ಲ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕಳೆದ ಕೆಲವು ತಿಂಗಳುಗಳಲ್ಲಿ ಯುಕ್ರೇನ್ ಮತ್ತು ಭಾರತದ ಬಹುಕಾಲ ಮಿತ್ರ ರಷ್ಯಾ ಎರಡಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಇಡೀ ವಿಶ್ವದ ನಾಯಕರಲ್ಲಿ ಪ್ರಧಾನಿ ಮೋದಿ ಯುಕ್ರೇನ್ನಲ್ಲಿ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಜುಲೈನಲ್ಲಿ ರಷ್ಯಾಗೆ ಭೇಟಿ ನೀಡಿದಾಗ ಪ್ರಧಾನಿ ಮೋದಿ ಅವರು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಇದು ಯುದ್ಧದ ಯುಗವಲ್ಲ ಅಂತ ತಮ್ಮ ಸಂದೇಶವನ್ನ ಪುನರುಚ್ಚರಿಸಿದ್ರು. ಆದರೆ ಆಗಸ್ಟ್ನಲ್ಲಿ ಅವರು ಯುಕ್ರೇನ್ಗೆ ಹೋಗಿ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಅವರನ್ನ ಭೇಟಿ ಮಾಡಿದ್ರು. ಅವರೊಂದಿಗಿನ ಮಾತುಕತೆಯಲ್ಲಿ ಪ್ರಧಾನಿ ಮೋದಿಯವರು ಶಾಂತಿಗಾಗಿ ಭಾರತದ ಬದ್ಧತೆಯನ್ನ ಪುನರುಚ್ಚರಿಸಿದ್ರು. ಇನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇತ್ತೀಚೆಗೆ ತಾವು ಶಾಂತಿಯ ವಿರುದ್ಧ ಅಲ್ಲ ಅಂತ ಅಂದ್ರೆ ಶಾಂತಿಯ ವಿರುದ್ಧವಾಗಿ ನಾವು ಇಲ್ಲ ಅಂತ ಹೇಳಿದ್ದಾರೆ. ಯುಕ್ರೇನ್ನೊಂದಿಗಿನ ಸಂಘರ್ಷವನ್ನ ಕೊನೆಗೊಳಿಸಲಿಕ್ಕೆ ಬ್ರೆಜಿಲ್, ಚೀನಾ ಮತ್ತು ಭಾರತವನ್ನ ಸಂಭಾವ್ಯ ಮಧ್ಯವರ್ತಿಗಳಾಗಿ ಕೆಲಸ ಮಾಡಬಹುದು ಅಂತ ಅಂದಿದ್ದಾರೆ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೂಡ ಈ ಅಭಿಪ್ರಾಯವನ್ನ ಪುನರುಚ್ಚರಿಸಿದ್ದಾರೆ. ಅವರು ಭಾರತವನ್ನ ಸಂಭಾವ್ಯ ಮಧ್ಯವರ್ತಿಯಾಗಿ ಬೆಂಬಲಿಸಿದ್ರು. ಇನ್ನು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವ ಹೆಚ್ಚುತ್ತಾ ಇದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ರಷ್ಯಾ ಮತ್ತು ಯುಕ್ರೇನ್ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿಯವರು US ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಯುಕ್ರೇನ್ನಲ್ಲಿ ಶಾಂತಿ ಪ್ರಯತ್ನಗಳ ಕುರಿತು ಚರ್ಚಿಸಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ.